ಥೂ, ಏನಿದು? ನೀವು ಮನುಷ್ಯರ? ನಮ್ಮ ತಾಯಿ ಬದುಕಿರೋವರೆಗೂ ನಮ್ಮ ಅಣ್ಣನ ಕೈ ಕೆಳಗೆ ಪರದಾನಿಯಾಗಿರ್ಬೇಕಾ? ಅವಳಿಗಿರೋ ಆಧಾರವೇ 3 ಲಕ್ಷ. ಇನ್ನು 3 ಲಕ್ಷ ಅವಳು ವಿನೋದ್ಗೆ ಕೊಟ್ಟಿದ್ದಾಳೆ. ಯಾರು ನಿಮ್ಮ ತಲೆ ಬೋಳ್ಸಿ ಅನ್ಯಾಯ ಮಾಡಿದ್ದು? ಮದುವೆಯಲ್ಲಿ ನೀವು ಕೇಳಿದಷ್ಟು ಬಳುವಳಿ ಸಿಕ್ಕಿಲ್ವಾ? ನಿಮ್ಮನ್ನು ಕಟ್ಕೊಂಡು ನಾನು ಬಾಳು ಹಾಳಾಗಿ ಹೋಯ್ತು ಎಂದು ಬಿಕ್ಕಿದಾಗ ಅಭಿಜಿತ್ ದುಮುಗುಟ್ಟುತ್ತಾ ಸ್ಕೂಟರ್ ಏರಿ ಹೊರಟುಬಿಟ್ಟ. ಸುಮಾರು 3 ತಿಂಗಳಿನಿಂದ ಅಭಿಜಿತ್ ರುಕ್ಮಿಣಮ್ಮನವರಿಗೆ 1 ಪೈಸಾ ಕೊಟ್ಟಿರಲಿಲ್ಲ. ಅವರಿಗೆ ಬಾಯಿ ಬಿಟ್ಟು ಅಳಿಯನನ್ನು ಕೇಳಲು ಸಂಕೋಚ. 1-2 ಬಾರಿ ಸೂಕ್ಷ್ಮವಾಗಿ ಮಗಳ ಬಳಿ ಪ್ರಸ್ತಾಪಿಸಿದ್ರು. ಅಭಿಜಿತ್, ಬಿಸ್ನೆಸ್ ಈಗ ಹೇಗೆ ನಡೀತಾ ಇದೆ ವೇದ? ವೇದಾಳಿಗೆ ನಾಚಿಕೆ ಅವಮಾನದಿಂದ ತಲೆ ತಗ್ಗಿಸುವಂತಾಗಿತ್ತು. ತಾಯಿಯನ್ನು ವಹಿಸ್ಕೊಳ್ಳಲಾರದೆ ಗಂಡನನ್ನು ಬಿಟ್ಕೊಡಲಾರದೆ ಒದ್ದಾಡ್ತಿದ್ಲು. ಅಮ್ಮ, ಸ್ವಲ್ಪ ದಿನಗಳು ಅಡ್ಜಸ್ಟ್ ಮಾಡ್ಕೊ. ಅವರಿಗೇನೋ ಪ್ರಾಬ್ಲಮ್ ಇದೆ. ಸಾಧ್ಯವಾದರೆ 1 ಲಕ್ಷ ಪೂರ್ತಿ ಈ ವರ್ಷವೇ ರಿಟರ್ನ್ ಮಾಡಿಬಿಡ್ತೀವಿ. ನನಗೆ ಬಡ್ಡಿ ಗಿಡ್ಡಿ ಏನೂ ಬೇಡ ಕಣೆ. ಅಸಲಿ ವಾಪಸ್ ಕೊಟ್ಬಿಡು. ನಾನು ಬದುಕಿರೋವರೆಗಾದರೂ ಅದು ನನ್ನ ಹೆಸರಿನಲ್ಲಿ ಇರಲಿ. ಆಮೇಲೆ ಅದೆಲ್ಲ ನಿನಗೆ ಸೇರೋದು. ವಿನೋದನು 3 ಲಕ್ಷ ನಿನಗೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ದಾನೆ. ಈಗ ಸದ್ಯಕ್ಕೆ ಅವನಿಗೆ ದುಡ್ಡಿನ ತೊಂದರೆ ಇರೋದ್ರಿಂದ 3 ಲಕ್ಷದ ಬಡ್ಡಿ ಹಣ ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ದಾನೆ. ಏನು ಮಾಡೋದು ವೇದ? ಪಾಪ, ಅವನಿಗೂ ಕಷ್ಟ. ರಾಧಿಕಾ ಕೆಲಸದಲ್ಲಿ ಇದ್ದಿದ್ರೆ ನಾನು ಇಷ್ಟು ಯೋಚನೆ ಮಾಡ್ತಿರಲಿಲ್ಲ. ರುಕ್ಮಿಣಮ್ಮ ಕಳವಳ ವ್ಯಕ್ತಪಡಿಸಿದಾಗ ವೇದ ತಪ್ಪಿತಸ್ಥಳಂತೆ ಮೌನವಾದಳು. ತಂದೆ ಕಾಲವಾದಾಗ ಮಗಳ ಹೆಸರಿನಲ್ಲಿ ತಮ್ಮ ಸ್ವಯಾರ್ಜಿತ ಆಸ್ತಿ ಬರೆದ ವಿಷಯ ತಿಳಿದರೂ ವಿನೋದ್ ಯಾವ ವಿರೋಧ ವ್ಯಕ್ತಪಡಿಸಲಿಲ್ಲ. ನಾನಾದರೆ ಗಂಡಸು, ಸಂಪಾದನೆ ಮಾಡಿ ಜೀವನ ಸಾಗಿಸಬಲ್ಲೆ. ಹೆಣ್ಮಕ್ಕಳು ಮದುವೆ ಆದಮೇಲೂ ಆರ್ಥಿಕವಾಗಿ ಸ್ವಾತಂತ್ರ್ಯರಾಗಿರಬೇಕು. ಅಪ್ಪ ಆ ಮನೆ ವೇದ ಹೆಸರಿಗೆ ಮಾಡಿರೋದು ಒಳ್ಳೆಯದೇ ಆಯಿತು ಎಂದು ಔದಾರ್ಯದಿಂದ ನುಡಿದಿದ್ದ. ಆ ಮನೆ ಮಾರಿ ಕೈಲಾದ ಮಟ್ಟಿಗೆ ಅದ್ದೂರಿಯಾಗಿಯೇ ತಂಗಿಯ ಮದುವೆ ನಡೆಸ್ಕೊಟ್ಟಿದ್ದ. ಅಭಿಜಿತ್ ಕೊಂಚ ಹೃದಯವಂತನಾಗಿದ್ದರೆ ವೇದ ತನ್ನ ಪಾಲಿನ 3 ಲಕ್ಷವನ್ನು ಅಣ್ಣನಿಗೆ ಉದಾರವಾಗಿ ಕೊಡಲು ಹಿಂಜರಿತಿರಲಿಲ್ಲ. ಆದರೆ ತಾಯಿಯ ಹೆಸರಿನಲ್ಲಿ ಇರುವ ತನ್ನ ಪಾಲಿನ ಹಣವನ್ನು ಕಬಳಿಸಲು ಅಭಿಜಿತ್ ಈ ರೀತಿ ವರ್ತಿಸ್ತಿದ್ದಾನೆ ಎಂದು ಅವಳು ಕನಸಿನಲ್ಲೂ ಕಂಡಿರಲಿಲ್ಲ. ಈಗ ನನ್ನ ತಾಯಿಯ ಹಣ ಸಂಪೂರ್ಣವಾಗಿ ಕೈ ಬಿಟ್ಟಂತೆಯೇ ಆಗೋಗಿದೆ ಎಂದು ಗಂಡನ ಆರ್ಭಟ ಕಂಡಾಗ ಅವಳಿಗೆ ಆತಂಕವಾಗ್ತಿತ್ತು. ವೇದ ಆಗ್ತಾನೆ ತಲೆಗೆ ಸ್ನಾನ ಮಾಡಿಕೊಂಡು ಬಾಲ್ಕನಿಯಲ್ಲಿ ಕೂದಲು ಒರೆಸ್ಕೊಳ್ಳುತ್ತಾ ನಿಂತಿದ್ಲು. ತಮ್ಮ ಮನೆಯ ಮುಂದು ಕಂಡ ಹಸಿರು ಬಣ್ಣದ ಸಿಯಲೋ ಕಾರ್ ನಿಂತಿದ್ದು ಕಂಡು ಅವಳ ಕಣ್ಗಳು ಕಿರಿದಾದವು. ಅದರಿಂದ ಶಿಸ್ತಾಗಿ ಅಲಂಕರಿಸಿಕೊಂಡಿದ್ದ ಪ್ರಸಾದ್ ಇಳಿದಾಗ ವೇದ ಆಶ್ಚರ್ಯದಿಂದ ಹುಬ್ಬೇರಿಸಿದ್ಲು. ನೀಲಿ ಬಣ್ಣದ ಜೀನ್ಸ್ಗೆ ಒಪ್ಪುವಂತೆ ಧರಿಸಿದ್ದ ಕೆಂಪು ನೀಲಿ ಬಣ್ಣದ ಚೌಕಟ್ಟಿನ ಶರ್ಟ್ ಅವನ ನೀಲ ನಿಲುವಿಗೆ ನಸುಗೆಂಪು ಮೈ ಬಣ್ಣಕ್ಕೆ ಮೆರುಗು ನೀಡ್ತಿತ್ತು. ಅರೆ ತೆರೆದಿದ್ದ ರೋಮ ಭರಿತ ಎದೆಯ ಮೇಲೆ ಮಲಗಿದ್ದ ದಪ್ಪ ಚೈನಿನ ಸರ ಬಿಸಿಲಿನ ಕಿರಣಕ್ಕೆ ದೂರದಿಂದಲೂ ಹೊಳಪಿನಿಂದ ಎತ್ತಿ ಕಾಣ್ತಿತ್ತು. ಅವನ ಬೆಲ್ಟ್ನಿಂದ ಸೆಲ್ಫೋನ್ ತೂಗಾಡ್ತಿತ್ತು. ಸ್ವಚ್ಛವಾಗಿ ಬಾಚಿದ್ದ ಅವನ ತಲೆ ಕೂದಲು ವೈಖರಿಯಿಂದ ಅವನ ಮುಖದಲ್ಲಿದ್ದ ಮಂದಹಾಸ ವೇದಾಳಿಗೆ ಕಾಣ್ತಿತ್ತು. ಪ್ರಸಾದ್ ಅಭಿಜಿತ್ನ ಆಪ್ತ ಗೆಳೆಯ ಎನಿಸ್ಕೊಂಡ್ರು. ಅಭಿಜಿತ್ಗೆ ಪ್ರಸಾದನ ಬಗ್ಗೆ ಒಳಗೆ ಅಸೂಯೆ ಬೆರೆತು ವೈಷಮ್ಯವಿತ್ತು. ಪ್ರಸಾದ್ ಎಲೆಕ್ಟ್ರಾನಿಕ್ ಗಾಡ್ಜೆಟ್ಸ್ನ ಮಾರಾಟದ ವ್ಯಾಪಾರ ಮಾಡ್ತಿದ್ದ. ಅಭಿಜಿತ್ನನ್ನು ನಿವಾಳಿಸಿ ಹಾಕುವಂತಹ ಆಗರ್ಭ ಶ್ರೀಮಂತ. ಅವನ ಭವ್ಯ ಬಂಗಲೆಯ ಗೇಟ್ ಬಾಗಿಲಿಗಳಿಗೆಲ್ಲ ರಿಮೋಟ್ ಕಂಟ್ರೋಲ್ ಇದೆ ಎಂದು ವೇದ ಅಭಿಜಿತ್ನ ಬಾಯಿಂದಲೇ ಕೇಳಿದ್ಲು. ತನ್ನ ಅಂತಸ್ತು ಶೋ ಆಫ್ ಮಾಡೋಕೆ ಸದಾ ಮೊಬೈಲ್ ಫೋನ್ ಇಟ್ಕೊಂಡು ಓಡಾಡ್ತಾನೆ. ಶುದ್ಧ ವುಮನ್ ಕ್ರೇಜ್ ಫಾರ್ ಹೆಂಗಸರೆಂದರೆ ಬಾಯಿ ಬಿಡ್ತಾನೆ ಎಂದು ಅಭಿಜಿತ್ ಆಗಾಗ ವೇದಾಳ ಬಳಿ ಕಹಿಯಾಗಿ ನುಡಿತಿದ್ದ. ಆತ್ಮೀಯ ಗೆಳೆಯನ ಕುರಿತು ಪತ್ನಿಯ ಮುಂದೆ ಅಭಿಜಿತ್ ಆಡ್ತಿದ್ದ ಆಕ್ರೋಶದ ಮಾತದು. ಅಂತಹ ಪ್ರಸಾದ್ ಏಕಾಏಕಿ ತಮ್ಮ ಮನೆಗ್ಯಾಕೆ ಬಂದ? ವೇದ ಸರಸರನೆ ಮಹಡಿ ಇಳಿದು ಬರೋದಕ್ಕೂ
ಪ್ರಸಾದ್ ಕಾಲಿಂಗ್ ಬೆಲ್ ಒತ್ತೋದಕ್ಕೂ ಸರಿಯಾಯಿತು. ಹಾಯ್ ವೇದ, ತುಂಬ ದಿನಗಳಾಯಿತು ನಿಮ್ಮ ಭೇಟಿಯಾಗಿ. ಅಭಿ ಜೊತೆಗೆ ಇತ್ತೀಚೆಗೆ ನೀವು ಯಾವ ಪಾರ್ಟಿಗೂ ಬರುವುದೇ ಇಲ್ಲ. ಪ್ರಸಾದ್ ಚಿರಪರಿಚಿತನಂತೆ ಒಳಗೆ ಬಂದಾಗ ವೇದ ಅವನಿಗೆ ಸ್ಥಳ ಮಾಡಿಕೊಡುತ್ತಾ ಹಿಂದೆ ಸರಿದ್ಲು. ಹಲೋ ಅಭಿಜಿತ್, ಮನೆಯಲ್ಲಿಲ್ವಾ? ಅವರು ಅಂಗಡಿಗೆ ಹೋಗಿದ್ದಾರೆ. ಐ ನೋ ದಟ್. ಹೇಗೆ ನಡೀತಾ ಇದೆ ಅವನ ಬಿಸ್ನೆಸ್? ಬಂದ ಆರ್ಡರ್ಸ್ಗಳೆಲ್ಲ ಬಿದ್ದು ಹೋಗ್ತಾವೆ ಅಂತ ಕೇಳಿದ್ದೆ. ನಾನು ಮೊದಲಿನಿಂದಲೂ ಅವನಿಗೆ ರೇಷ್ಮೆ ವ್ಯಾಪಾರ ಬಿಟ್ಟು ನನ್ನ ಬಿಸ್ನೆಸ್ಗೆ 25% ಆದರೂ ಶೇರ್ಸ್ ಹಾಕು ಅಂತ ಸಜೆಸ್ಟ್ ಮಾಡ್ತಾನೇ ಇದ್ದೀನಿ. ಅವನು ಕಿವಿಗೆ ಹಾಕೊಂಡೇ ಇಲ್ಲ. ವೇದಾಳ ಮುಖಭಾವದಲ್ಲಿದ್ದ ಅಸಮಾಧಾನವನ್ನು ಗಮನಿಸದಂತೆ ಪ್ರಸಾದ್ ಸೋಫಾದ ಮೇಲೆ ಕಾಲ್ ಚಾಚಿ ಒರಗಿದ. ನಾನು ಸ್ಮೋಕ್ ಮಾಡ್ಬೋದು ತಾನೆ? ಅವನ ಗಮನವೆಲ್ಲ ಕರಾರ್ ಜಲಪಾತದಂತೆ ಮುಖದ ಸುತ್ತ ಆವರಿಸಿದ ಅವಳ ಸೊಂಪು ಕೂದಲು ಕಡೆ ಇತ್ತು. ವೇದ ಎಷ್ಟೇ ಪ್ರತಿಭಟಿಸಿದರೂ ಲೆಕ್ಕಿಸದೆ ಅಭಿಜಿತ್ ಬೆಡ್ರೂಮ್ನಲ್ಲೂ ಸಿಗರೆಟ್ ಸೇತಿದ್ದುಂಟು. ಆದರೂ ವೇದ ಬಿಂಕದಿಂದ ಬೇಡ, ನನಗೆ ಸಿಗರೇಟಿನ ಹೊಗೆ ಅಲರ್ಜಿ, ಅಭಿ ಕೂಡ ಮನೆಯಲ್ಲಿ ಸ್ಮೋಕ್ ಮಾಡಲ್ಲ ಎಂದಾಗ ಪ್ರಸಾದ್ ಮೋಡದ ಮರೆಯಲ್ಲಿ ಇಣುಕ್ತಿದ್ದ ಚಂದ್ರನನ್ನೇ ಹೋಲ್ತಿದ್ದ ಅವಳ ಮುಖವನ್ನೇ ದೀರ್ಘವಾಗಿ ನೋಡಿದ. ಅಭಿ ನಿಮ್ಮಿಂದ 1,00,000 ರೂಪಾಯಿ ತೆಗೆದುಕೊಂಡಂತೆ ಏನು ಮಾಡ್ದ? ಅವನ ತನಿಖೆಯ ಪ್ರಶ್ನೆ ಅವಳಿಗೆ ಸರಿ ಬೀಳಲಿಲ್ಲ. ಬೆಟರ್ ಕೀಪ್ ಔಟ್ ಆಫ್ ಇಟ್. ಆ ವಿಷಯ ನಿಮಗೆ ಸಂಬಂಧಿಸಿದಲ್ಲ, ವೇದ ಮೊಟಕಾಗಿ ಹೇಳಿದಾಗ ಪ್ರಸಾದ್ ತನ್ನ ಕಾರಿನ ಕೀ ಗೊಂಚಲಿನಿಂದ ಆಡುತ್ತಾ ಸೊಟ್ಟಗೆ ನಕ್ಕ. ನನಗೆ ಸಂಬಂಧಪಟ್ಟಿದ್ರಿಂದಲೇ ಕೇಳ್ತಾ ಇರೋದು. ಅಭಿ ನನ್ನ ಹತ್ರನೂ 1,00,000 ರೂಪಾಯಿ ಸಾಲ ತಗೊಂಡಿದ್ದಾನೆ. ಭವಿಷ್ಯ ಅದು ನಿಮಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ವೇದಾಗೆ ಅವನ ಮಾತು ಕೇಳಿ ಸಿಡಿಲು ಬಡಿದಂತಾಗಿತ್ತು. ಯಾವಾಗ ತಗೊಂಡ್ರು? ನೋನು, ಎಕ್ಸೈಟ್ ಆಗಿಬಿಡಿ, ನಾನೇನು ಅದನ್ನು ವಾಪಸ್ ಕೇಳ್ತಾ ಇಲ್ಲ. ಸ್ನೇಹಿತನಿಗಾಗಿ 1,00,000 ಕೊಡಲಾಗದಂಥ ಬಿಕಾರಿ ನಾನಲ್ಲ. ಆದರೆ ನಿಮ್ಮಿಂದ ಯಾವ ವಿಷಯ ಮುಚ್ಚಿಡೋದು ನನಗಿಷ್ಟ ಇಲ್ಲ. ಇನ್ಫ್ಯಾಕ್ಟ್ ಅಭಿ ನಿಮ್ಮ ದುಡ್ಡನ್ನು ಬಿಸ್ನೆಸ್ಗೆ ಹಾಕೇ ಇಲ್ಲ. ಅವನ ಹ್ಯಾಬಿಟ್ಸ್ ನಿಮಗೆ ಗೊತ್ತೇ ಇದೆ. ಹೆಂಡದ ಹುಚ್ಚಿರೋ ಗಂಡನಿಗೆ ದುಡ್ಡು ಕೊಟ್ಟರೆ ಕೋತಿಗೆ ಹೆಂಡ ಕೂಡಿಸಿದಂತಾಗತ್ತಷ್ಟೇ. ಇಫ್ ಯು ಡೋಂಟ್ ಲೆಸ್ ಮೀಟ್ ಮೀ, ನಿಮ್ಮ ದುಡ್ಡನ್ನು ಆದಷ್ಟು ಬೇಗ ಅವನಿಂದ ತಗೊಂಡ್ಬಿಡಿ. ವೇದ ಸ್ತಬ್ಧಳಾಗಿ ಕುಳಿತುಬಿಟ್ಲು. ಅಭಿಜಿತನ ದುರವ್ಯಾಸಗಳು ಅವಳಿಗೇನೋ ಹೊಸದಾಗಿರಲಿಲ್ಲ. ಆದರೆ ಅಭಿಜಿತ್ ತಮ್ಮ ಸಂಸಾರದ ವೈಯಕ್ತಿಕ ವಿಚಾರಗಳನ್ನೆಲ್ಲ ಪ್ರಸಾದನೊಂದಿಗೆ ಚರ್ಚಿಸೋದು ಅವಳಿಗೆ ಅಸಹನೀಯವೆನಿಸಿತು. ನೀವು ಅಭಿ ಬಗ್ಗೆ ನನಗೆ ಹೊಸದಾಗೇನೂ ಹೇಳಬೇಕಾಗಿಲ್ಲ ಪ್ರಸಾದ್. ನನಗೂ ಅವರಿಗೂ ಯಾವ ರೀತಿ ಸೀಕ್ರೆಟ್ಸ್ ಇಲ್ಲ. ಎಲ್ಲ ವಿಷಯಗಳು ಅಭಿ ನನ್ನ ಹತ್ರ ಹೇಳ್ತಾನೆ ಇರ್ತಾರೆ. ಯು ಆರ್ ಸಿಂಪ್ಲಿ ವಿಸಿಟಿಂಗ್ ಯುವರ್ ಟೈಮ್ ಹಿಯರ್. ಅವನ ಕಣ್ಣುಗಳು ಅವಳನ್ನು ಅಡಿಯಿಂದ ಮುಡಿವರೆಗೂ ಮೆಚ್ಚುಗೆಯಿಂದ ಅಳಿದವು. ನನಗೂ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ವೇದ. ಅಭಿಜಿತ್ಗೆ ನನ್ನ ಬಿಸ್ನೆಸ್ನಲ್ಲಿ ಫ್ರೀಯಾಗಿ 35% ಶೇರ್ ಕೊಡಬಲ್ಲೆ. ಆದರೆ ಅದಕ್ಕೆ ನೀವು ಮನಸ್ಸು ಮಾಡಬೇಕು. ಅವನ ಮಾತಿನ ಹಿಂಗಿತವೇನೆಂದು ವೇದಾಳಿಗೆ ಬಿಡಿಸಿ ಹೇಳಬೇಕಾಗಿರಲಿಲ್ಲ. ಅವನ ಕಣ್ಗಳ ಮಿಂಚು, ತುಟಿ ಅಂಚಿನ ಮಾದಕ ನಗುವೆ ಸಾಕಾಗಿತ್ತು. ಅವಳನ್ನು ಅಧೀರಳನಾಗಿ ಮಾಡಲು ನೀಲ ರೆಪ್ಪೆಗಳ ಆವರಣ ಹೊಂದಿದ ಅವಳ ಜೇನು ಬಣ್ಣದ ನಯನಗಳನ್ನು ಕಂಡಾಗ ಪ್ರಸಾದ್ ಸಂಪೂರ್ಣವಾಗಿ ಸೋತ್ ಹೋದ. ವೇದ, ಲಿಸನ್, ಅಭಿ ನಿಮ್ಮ ಕೈ ಬಿಟ್ಟರು ನಾನು ಮಾತ್ರ ಎಂದಿಗೂ ನಿಮ್ಮವನು. ಐ ವಿಲ್ ಬಿ ಸ್ಟ್ಯಾಂಡ್ ಬೈ ಯು. ಅವನು ಬಿಸಿಯಾದ ಅಂಗೈ ತನ್ನ ಮೃದು ಕೈಗಳನ್ನು ಸೋಕಿದಾಗ ವೇದ ಬೆಚ್ಚಿದ್ಲು. ಅಷ್ಟರಲ್ಲಿ ಅವನು ಸೊಂಟಕ್ಕೆ ಸಿಕ್ಕಿದ ಫೋನ್ ಸದ್ದು ಮಾಡಿದಾಗ ಪ್ರಸಾದ್ ತಟ್ಟನೆ ದೂರ ಸರಿದು ಬಟನ್ ಅದ್ಮಿ ಫೋನ್ ಕಿವಿಗಿಟ್ಕೊಂಡ. ಹಲೋ ಮೀರಾ? ಎಸ್ ಡಾರ್ಲಿಂಗ್, ನನಗೆ ಜ್ಞಾಪಕ ಇದೆ. ನೀನು ರೆಡಿಯಾಗಿರೋ, ನಾನು ಸಂಜೆ ಆದಷ್ಟು ಬೇಗ ಬಂದುಬಿಡ್ತೀನಿ. ನೋನು, ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗ್ತೀನಿ? ನಾನು ಆಫೀಸ್ನಿಂದಲೇ ಮಾತನಾಡ್ತಾ ಇದ್ದೀನಿ. ಓಕೆ ಬಾಯ್, ಸಂಜೆ ನೋಡೋಣ. ಅಫ್ಕೋರ್ಸ್, ಐ ಲವ್ ಯು ಹನಿ, ಸಿ ಯು. ವೇದ ಅವಕ್ಕಾಗಿ ಏನೋ ಮಾತನಾಡಲು ಬಾಯಿ ತೆರೆದಾಗ ಪ್ರಸಾದ್
ಕೈ ಸನ್ನೆ ಮಾಡಿ ಸುಮ್ಮನಿರುವಂತೆ ಸೂಚಿಸಿ ಫೋನ್ ಸಂಪರ್ಕ ಕಡಿದ ಮೇಲೆ ವೇದಾಳತ್ತ ತಿರುಗಿನಕ್ಕ. ಸಾರಿ ವೇದ, ಮೀರಾ ತುಂಬ ಸಂಶಯ ಸ್ವಭಾವದವಳು. ನಾನು ನಿಮ್ಮ ಮನೇಲಿದ್ದೀನಿ ಅಂತ ತಿಳಿದ್ರೆ ಕೋಪ ಮಾಡ್ಕೊಳ್ತಾಳೆ. ಅದಕ್ಕೆ ಸುಳ್ಳು ಹೇಳಬೇಕಾಯ್ತು. ನಿಮ್ಮ ಹೆಂಡತಿ ಬಗ್ಗೆ ನಿಮಗಿರೋ ಭಯ, ಕಾಳಜಿ, ವಿಶ್ವಾಸ ನಿಜಕ್ಕೂ ಪ್ರಶಂಸನೀಯವಾದುದು. ಐ ಅಪ್ರಿಷಿಯೇಟ್ ಇಟ್. ಯಾಕಂದರೆ ತಪ್ಪುದಾರಿ ಹಿಡಿಯೋ ಪ್ರತಿಯೊಬ್ಬ ಗಂಡಸು ತನ್ನ ಮನಸ್ಸಾಕ್ಷಿಗೆ ಹೆದರದಿದ್ದರೆ ಕೈ ಹಿಡಿದ ಪತ್ನಿಗೆ, ಸಮಾಜಕ್ಕೆ ಮಾತ್ರ ತುಂಬ ಹೆದರ್ತಾನೆ. ಪರಸ್ತ್ರೀ ವ್ಯಾಮೋಹ ಇರೋರೆಲ್ಲ ಹೆಂಡತಿ ಮುಂದೆ ಮಹಾ ಸಭ್ಯನ ಹಾಗೆ ನಾಟಕ ಆಡೋದು. ಆದರೆ ನಾನಾಗಿಯೇ ನಿಮ್ಮನ್ನು ಮನೆಗೆ ಕರೆಸ್ಕೊಂಡಿಲ್ಲ ಪ್ರಸಾದ್. ಒಂದು ಮಾತು ನಿಮಗೆ ಸ್ಪಷ್ಟವಾಗಿ ಹೇಳ್ತಿದ್ದೀನಿ. ಅಭಿ ನಿಮ್ಮ ಕೈಯಲ್ಲಿ ಸಾಲ ತಗೊಂಡಿದ್ದಾರೆ ನಿಜ. ಆದರೆ ಅದಕ್ಕೆ ಬದಲಾಗಿ ಅವರ ಹೆಂಡತಿನ ಒತ್ತೆ ಇಟ್ಟಿಲ್ಲ. ಇನ್ನೊಂದು ಕ್ಷಣ ನೀವು ನನ್ನ ಕಣ್ಮುಂದೆ ನಿಂತಿದ್ರೋ ನಾನು ಏನು ಅನಾಹುತ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಗೆಟ್ ಔಟ್. ವೇದ ಅಷ್ಟು ಉದ್ರೇಕಳಾಗಿದ್ದನ್ನು ಪ್ರಸಾದ್ ನೋಡಿಯೇ ಇರಲಿಲ್ಲ. ಬೆಂಕಿಯ ಉಂಡೆಯನ್ನು ಉಗುಳುವ ಅಗ್ನಿ ಜ್ವಾಲೆಯಂತೆ ಕಂಡ್ಲು. ಅವನು ಮರು ಮಾತನಾಡದೆ ಎದ್ದು ಹೊರಗೆ ನಡೆದ. ವೇದಾಳಿಗೆ ಪ್ರಸಾದನಿಗಿಂತ ಅಭಿಜಿತ್ ಬಗ್ಗೆಯೇ ಕೋಪ ಹುಕ್ಕಿ ಬಂತು. ಪ್ರಪಂಚದಲ್ಲಿ ಯಾರಿಗೂ ಆತ್ಮೀಯ ಗೆಳೆಯರೇ ಇರೋದಿಲ್ವೇ? ಆಪ್ತರೆಂದ ಮಾತ್ರಕ್ಕೆ ಮನೆಯ ಗುಟ್ಟೆಲ್ಲ ಬಯಲು ಮಾಡಬೇಕೆ? ಪ್ರಸಾದನ ಬಳಿ ಹೆಂಡತಿಯನ್ನು ಬಿಟ್ಟು ಕೊಟ್ಟ ಕಾರಣದಿಂದಲೇ ಆ ಧೂರ್ತ ಇಂದು ಮನೆಯ ಬಾಗಿಲಿನವರೆಗೂ ಬರುವ ಸಾಹಸ ಮಾಡಿದ್ದು. ಥೂ, ನನ್ನ ಸಂಸಾರ, ತನ್ನ ಹೆಂಡತಿ, ತನ್ನ ಮಕ್ಕಳೆಂಬ ಪ್ರತ್ಯೇಕತೆ ಇಲ್ಲದಿದ್ದರೆ ಹೇಗೆ? ಆಗಲೇ ಅಭಿಜಿತ್ ಅವಳಿಂದ ಹಣ ಪಡೆದು 1 ವರ್ಷವಾಗಿತ್ತು. ನಿಷ್ಠೆಯಿಂದ ಅದಕ್ಕೆ ಬಡ್ಡಿ ಕೊಟ್ಟಿದ್ದು 6 ತಿಂಗಳಷ್ಟೇ. ಇನ್ನು 6 ತಿಂಗಳಿನಿಂದ ಅದರ ಮಾತೇ ಇರಲಿಲ್ಲ. ಅದರ ಬಗ್ಗೆ ವೇದ ಎಷ್ಟು ವಾದ ಮಾಡಿದರೂ ಏನೂ ಪ್ರಯೋಜನವಾಗಿರಲಿಲ್ಲ. ಕೊನೆಗೆ ರುಕ್ಮಿಣಮ್ಮನೆ ಹತಾಶರಾಗಿ ವೇದಾಳಿಗೆ ಹೇಳಿದರು, ಹೋಗಲಿ ಬಿಡು, ಅಭಿಜಿತ್ಗೆ ಯಾವಾಗ ಅನುಕೂಲ ಆಗುತ್ತೋ ಆಗಲೇ ಕೊಡಲಿ. ಆ ಹಾಳು ದುಡ್ಡುಗೋಸ್ಕರ ನಿಮ್ಮ ಇಬ್ಬರ ಮನಸ್ತಾಪ ಮಾಡ್ಕೊಳ್ಬೇಡಿ. ಆದರೆ ತಾಯಿಗೇನು ಗೊತ್ತು, ತಮ್ಮ ದಾಂಪತ್ಯ ಜೀವನ ಮೊದಲಿನಿಂದಲೂ ಒಡಗು ದೋಣಿಯಂತೆ ಸಾಗ್ತಿತ್ತು. ಆ ಸಣ್ಣ ಬೆರಕಿನಿಂದ ನಿಧಾನವಾಗಿ ನೀರು ತುಂಬಿಕೊಳ್ತಿದೆ. ದೋಣಿ ಯಾವ ಕ್ಷಣದಲ್ಲಿ ಮುಳುಗೋಗೋದು ಹೇಳಲಾಗದು. ಪ್ರಪಂಚದ ಎದುರು ವೇದಾಳ ಕೈ ಹಿಡಿದ ಗಂಡ ರೂಪವಂತ, ಶ್ರೀಮಂತ. ಆದರೆ ಅವನೊಡನೆ ಕಳೆದ 11 ವರ್ಷ ದಾಂಪತ್ಯದಲ್ಲಿ ಅವಳು ಕಹಿ ಉಂಡಿದ್ದೇ ಹೆಚ್ಚು. ಈಗೆರಡು ವರ್ಷಗಳಿಗಂತಲೂ ಹೆಸರಿಗಷ್ಟೇ ಶ್ರೀಮಂತಿಕೆ. ಕಾರಿಗೆ ಸರಿಯಾಗಿ ಪೆಟ್ರೋಲ್ ಹಾಕಿಸಲಾಗದೆ ಗ್ಯಾರೇಜ್ನಲ್ಲೇ ಬಿದ್ದಿರ್ತಿತ್ತು. ತಿಂಗಳ ಸಾಮಾನುಗಳನ್ನು ಒಟ್ಟಿಗೆ ತರಲಾಗದೆ ಕಂತಿನ ಮೇಲೆ 10 ದಿನಕ್ಕೊಂದು ಸಲ ತರ್ತಿದ್ಲು. ಸಿರಿವಂತರಿಗೂ ಊಟ ತಿಂಡಿಯ ಸಮಸ್ಯೆ ಇರುತ್ತದೆ ಎಂದು ಬಹುಶಃ ಯಾರೂ ನಂಬಲಾರರು. ಶ್ರೀಮಂತಿಕೆ ಇದ್ದಾಗ ಅತಿಯಾಗಿ ಮೆರೆದು ಆಡಂಬರದ ಜೀವನ ನಡೆಸಿ ಈಗ ಆರ್ಥಿಕ ಪರಿಸ್ಥಿತಿಯಲ್ಲಿ ನಷ್ಟವಾದಾಗ ಒಮ್ಮೆಗೆ ಮಧ್ಯಮ ವರ್ಗದ ಜೀವನ ನಡೆಸೋದು ಕಷ್ಟ ಎನಿಸ್ತಿತ್ತು. ಹಣ ಗಳಿಸೋದು ಸುಲಭ, ಆದರೆ ಹಣವಂತರಾಗಿಯೇ ಬಾಳೋದು ಕಠಿಣ. ಕೈಯಲ್ಲಿ ಕಾಸಿಲ್ಲದಿದ್ದರೆ ಅಭಿಜಿತನ ದೊಡ್ಡ ಸ್ಥಿತಿ ಏನೂ ಕಡಿಮೆ ಆಗಿರಲಿಲ್ಲ. ವಾರಕ್ಕೆರಡು ಬಾರಿ ಅವನು ಪಾರ್ಟಿಗಳಿಗೆ ಭೇಟಿ ನೀಡಲೇಬೇಕು. ದೇಹವನ್ನು ಅಲಂಕರಿಸಲು ಅವನಿಗೆ ವಿದೇಶಿ ಪರ್ಫ್ಯೂಮ್ ಆಗಬೇಕು. 555 ಸಿಗರೆಟ್ ಸೇದಬೇಕು, ಕುಡಿಯಬೇಕು. ಅಂಥವನಿಗೆ ಉಳಿತಾಯದ ಬಗ್ಗೆ ಸಲಹೆ ನೀಡೋದೆಂದರೆ ಕುರುಡನಿಗೆ ಕನ್ನಡಕ ತೋರಿಸಿದಂತೆ. ವೇದ ಮಾತ್ರ ತನಗೆ ಅನವಶ್ಯಕ ಎನಿಸಿದ ಸಣ್ಣ ಪದಾರ್ಥವನ್ನು ಕೊಳ್ತಿರಲಿಲ್ಲ. ಮಕ್ಕಳಿಗೆ ಯಾವ ವಿಷಯದಲ್ಲೂ ಕೊರತೆ ಬಾರದಂತೆ ಎಚ್ಚರಿಕೆ ವಹಿಸ್ತಿದ್ಲು. ಎಷ್ಟೋ ಸಲ ಅಭಿಜಿತ್ ಸಾಬೂನು ಶಾಂಪನ್ನು ಅರ್ಧ ಬಳಸಿ ಬೇಸರವಾಗಿ ಇನ್ನರ್ಧ ಹಾಗೆ ಬಿಸಾಡ್ತಿದ್ದ ಸಂದರ್ಭವೂ ಉಂಟು. ಅವನಿಗೆ ದುಡ್ಡಿನ ಮೌಲ್ಯವೇ ತಿಳಿದಿಲ್ಲ ಎಂದು ವೇದಾಳಿಗೆ ತುಂಬ ವ್ಯತ್ಯಯ ಆಗ್ತಿತ್ತು. ಅದನ್ನೇ ತಾನೇ ತೆಗೆದಿಟ್ಕೊಂಡು ಬಳಸ್ತಿದ್ಲು. ಒಮ್ಮೊಮ್ಮೆ ಅಭಿಜಿತ್ಗೆ ವೇದಾಳ ಕೈಗೆ ಮನೆ ಖರ್ಚಿನ ಹಣ ಕೊಡಲು ಆಗ್ತಿರಲಿಲ್ಲ. ನಿಮ್ಮ ತಾಯಿ ಕೈಯಲ್ಲೋ ಅಣ್ಣನ ಕೈಯಲ್ಲೋ ದುಡ್ಡು ತಗೊಂಡಿರು, ಎಲ್ಲ ಒಟ್ಟಿಗೆ ವಾಪಸ್ ಕೊಡ್ತೀನಿ ಎಂದು ಸಲಹೆ ನೀಡ್ತಿದ್ದ. ಕೊಟ್ಟೋನ್ ಕೋಡಂಗಿ
ಈಸ್ಕೊಂಡವನು ವೀರಭದ್ರ. ವೇದ ಮನಸ್ಸಿನಲ್ಲೇ ನಕ್ಕಳು. ಹಣಕ್ಕಾಗಿ ಪುನಃ ತವರು ಮನೆಯ ಬಾಗಿಲಿಗೆ ಹೋಗಲು ಅವಳಿಗೆ ಮುಖವಿರಲಿಲ್ಲ. ರಾಧಿಕಾಗೆ ಆಪರೇಷನ್ ಆದಾಗ ಮಾತ್ರ ಹೋಗಿ ಅತ್ತಿಗೆಯೊಡನೆ ನರ್ಸಿಂಗ್ ಹೋಮ್ನಲ್ಲಿದ್ದು ಬಂದಿದ್ಲು. ಅಣ್ಣನಿಗೆ ಅವನದೇ ಸಂಸಾರ ತಾಪತ್ರಯ. ತಂಗಿ ಎನ್ನುವ ಬಾಂಧವ್ಯಕ್ಕಾಗಿ ತಾನು ಅವನಿಗೆ ಹೊರೆಯಾಗಬಾರ್ದು ಎಂದು ನಿರ್ಧರಿಸಿದಾಗ ವೇದಾಳಿಗೆ ತಾನು ಕೆಲಸಕ್ಕೆ ಸೇರೋದೇ ಸೂಕ್ತ ಪರಿಹಾರ ಎಂದು ತೋರ್ತಿತ್ತು. ಮಾಲ್ತಿ ಇತ್ತೀಚೆಗೆ ಮನೆಯ ಹತ್ತಿರದಲ್ಲಿದ್ದ ಪ್ಲೇ ಹೋಮ್ನಲ್ಲಿ ಕೆಲಸ ಮಾಡಲು ಹೋಗ್ತಿದ್ದುದನ್ನು ವೇದ ಗಮನಿಸಿದ್ಲು. 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ನನಗೇನೂ ಕೆಲಸ ಇರಲ್ಲ ಮನೆಯಲ್ಲಿ. ಐಡಲ್ ಆಗಿ ಕೂತು ಟೈಮ್ ಕಿಲ್ ಮಾಡೋ ಬದಲು ಅದೇ ಸಮಯದಲ್ಲಿ 4 ಕಾಸು ಸಂಪಾದನೆ ಮಾಡಿದರೆ ನನಗೆ ಯಾವುದಕ್ಕಾದರೂ ಯೂಸ್ ಆಗುತ್ತೆ. ನಮ್ಮ ಯಜಮಾನರು ಮನೆಗೆ ಬರೋದು ಸಂಜೆ 6 ಗಂಟೆ. ನನ್ನ ಮಗಳು 3 ಗಂಟೆಗೆ ಬರ್ತಾಳೆ. ಅಲ್ಲಿವರೆಗೂ ಬಿಡುವಿನ ವೇಳೆಯಲ್ಲಿ ನನಗೂ ಒಂಥರಹ ಚೇಂಜ್ ಇರುತ್ತೆ, ಜೊತೆಗೆ ಆರ್ಥಿಕ ಲಾಭವೂ ಬರುತ್ತೆ ಎಂದು ಮಾಲ್ತಿ ತನ್ನ ಕೆಲಸಕ್ಕೆ ಸೇರಿದ ಕಾರಣ ಹೇಳಿದ್ಲು. ಮಾಲ್ತಿ MA ಪದವೀಧರೆ. ತಾನು BA ಮುಗಿಸಿದ್ದೇನೆ. ಮಾಲ್ತಿಯ ಸಹಾಯದಿಂದ ತಾನು ಯಾವುದಾದ್ರೂ ಪ್ಲೇ ಹೋಮ್ನಲ್ಲಿ ಕೆಲಸಕ್ಕೆ ಸೇರಿದರೆ ಕಡೆಯ ಪಕ್ಷ ತಿಂಗಳ ಸಾಮಾನುಗಳಿಗಾದರೂ ಅಭಿಜಿತ್ ಮುಂದೆ ಗಿಂಜ್ಕೊಳ್ಳೋದು ತಪ್ಪುತ್ತೆ. ಮಾಲ್ತಿ ವೇದಾಳ ಪರಿಸ್ಥಿತಿ ತಿಳಿದು ಅವಳಿಗಾಗಿ ಮರಗದ್ಲು. ನೀವೇನೇ ಹೇಳಿ ವೇದ, ಶ್ರೀಮಂತರಾಗಲಿ, ಚಲುವೆಯಾಗಲಿ, ವಿದ್ಯಾವಂತಳಾಗಲಿ, ಹೆಣ್ಣಿನ ಶೋಷಣೆ ತಪ್ಪಿದ್ದೇ ಅಲ್ಲ. ಅದಕ್ಕೆ ಯಾವಾಗಲೂ ಹೆಣ್ಮಕ್ಕಳು ಮದುವೆಗೆ ಮುಂಚೆಯೇ ಆರ್ಥಿಕವಾಗಿ ಸ್ವಾವಲಂಬಿಯಾಗಬೇಕು. ಸಮುದ್ರದ ನೆಂಟಸ್ತನ ಅಂದರೆ ಉಪ್ಪಿಗೆ ಬಡತನ ಅನ್ನೋ ಹಾಗಿದೆ ನಿಮ್ಮ ಪರಿಸ್ಥಿತಿ. ನಿಮ್ಮ ಫ್ಯಾಮಿಲಿ ವಿಷಯ ಹಾಗೂ ಪರ್ಸ್ನಲ್ ವಿಷಯ ಬಗ್ಗೆ ಮಾತನಾಡೋಕ್ಕೆ ನನಗಿಷ್ಟ ಇಲ್ಲ. ಆದರೆ ನೀವಿಷ್ಟು ಮೃದುವಾಗಿ ತಗ್ಗಿ ಬಗ್ಗಿ ನಡೆಯೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಮನಸ್ಸಿಗೆ ಬೇಡದ ಘಟನೆಗಳ ವಿರುದ್ಧ ನಿಲ್ಲಬೇಕು ವೇದ. ಆಗಲೇ ನಮ್ಮ ವ್ಯಕ್ತಿತ್ವ ಸ್ಥಾಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದು. ಹಾಗೆ ನಾನು ತಿರುಗಿ ಬಿದ್ದರೆ ನಮ್ಮ ಸಂಸಾರ ಎಂದು ನುಚ್ಚು ನೂರಾಗಿ ಹೋಗ್ತಿತ್ತು. ಆದರೆ ಮಕ್ಕಳ ಮುಖ ನೋಡಿಕೊಂಡು ನಾನು ಸುಮ್ಮನಿದ್ದೀನಿ. ವೇದ ಕಿನ್ನಲಾಗಿ ನುಡಿದಾಗ ಮಾಲ್ತಿ ಸೊಟ್ಟಗೆ ನಕ್ಕಳು. ಮಕ್ಕಳು ನಿಮಗೆ ಮಾತ್ರ ಸೇರಿದವರ ವೇದ? ಇದರಲ್ಲಿ ನಿಮ್ಮ ಹಸ್ಬೆಂಡ್ ಕಾಂಟ್ರಿಬ್ಯೂಷನ್ ಏನೂ ಇಲ್ವಾ? ಮಕ್ಕಳಿಗಾಗಿ ತಾಯಿ ಒದ್ದಾಡಿದ್ರೆ ಸಾಕಾ? ತಂದೆಗೆ ಮಕ್ಕಳನ್ನು ಹುಟ್ಟಿಸೋದು ಬಿಟ್ಟರೆ ಬೇರೆ ಏನು ಕರ್ತವ್ಯ ಇರಲ್ವಾ? ನಿಮ್ಮವರ ಮೇಲೆ ನಿಮಗೆ, ನಿಮ್ಮ ಮಕ್ಕಳಿಗೆ ಸಂಪೂರ್ಣ ಅಧಿಕಾರ ಇದೆ. ಅದನ್ನು ಚಲಾಯಿಸಿ ನೀವು ಅವರನ್ನು ನಿಮ್ಮ ದಾರಿಗೆ ಎಳೆದುಕೊಳ್ಬೇಕು. ಪ್ರತಿಯೊಬ್ಬ ದಬ್ಬಾಳಿಕೆ ಮಾಡಿದ ಗಂಡಸಿನ ಹಿಂದೆ ಹೆಂಗಸಿನ ತಪ್ಪೇ ಜಾಸ್ತಿ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಹೆಣ್ಣು ಪರಿಸ್ಥಿತಿಗೆ ಬೇಗ ಸೋತು ಬಿಡ್ತಾಳೆ. ಆ ಸೋಲು ನನ್ನಂಥವರ ಪಾಲಿಗೆ ಗೆಲುವಾಗಬಹುದು. ನಿಮ್ಮಂಥವರ ಪಾಲಿಗೆ ಆ ಸೋಲೆ ಶೋಷಣೆಗೆ ದಾರಿ ಮಾಡಿಕೊಡುತ್ತೆ. ಗಂಡಸು ಎಲ್ಲಿವರೆಗೂ ಹೆಣ್ಣನ್ನು ಗೌರವಿಸಿ ತನ್ನ ಸರಿಸಮವಾಗಿ ನಡೆಸ್ಕೊಳ್ತಾನೋ ಅಲ್ಲಿವರೆಗೂ ಮನುಷ್ಯನಾಗಿರ್ತಾನೆ. ಪ್ರೀತಿ ವಿಶ್ವಾಸಗಳಿಗೆ ಅರ್ಹನಾಗಿರ್ತಾನೆ. ಹೆಂಡತಿನ ಕಡೆಗಾಣಿಸಿ ತನ್ನ ಸ್ವಾರ್ಥ ಎದುರಿಸೋ ಗಂಡಸು ನನ್ನ ದೃಷ್ಟಿಯಲ್ಲಿ ಪಶುಗಳಿಗಿಂತ ಕೀಳು. ಮಾಲ್ತಿ ಆವೇಶದಿಂದ ಮಾತನಾಡೋದನ್ನೇ ವೇದ ಕಣ್ಣರಳಿಸಿ ಕೇಳ್ತಿದ್ಲು. ನೀವು ಪುರುಷ ದ್ವೇಷಿನ? ಮಾಲ್ತಿ ಈಗ ನಕ್ಬಿಟ್ಲು. ಖಂಡಿತ ಇಲ್ಲ ವೇದ. ನನಗಿನ್ನೂ ಪುರುಷರ ಬಗ್ಗೆ ಗೌರವ ಅಭಿಮಾನ ಉಳಿದಿರೋದು ಯಾಕೆ ಗೊತ್ತಾ? ನಮ್ಮ ಯಜಮಾನರು ಚಿನ್ನದಂಥವರು. ಈಸ್ ಅ ಜೇಮ್ ಆಫ್ ಅ ಪರ್ಸನ್, ಅ ವೆರಿ ಈಸಿ ಗೋಯಿಂಗ್, ಕೋಆಪರೇಟಿವ್, ಲವ್ವಿಂಗ್ ಹಸ್ಬೆಂಡ್. ನಾಸ್ತಿಕಳಾದ ನಾನು ಯಾವ ಪೂಜೆ ಪುನಸ್ಕಾರಗಳಿಲ್ಲದೆ ಅವರಂತಹ ಗಂಡನನ್ನು ಪಡೆದಿದ್ದೀನಿ. ಆದರೆ ಅವರೇನು ಹೇಳ್ತಾರೆ ಗೊತ್ತಾ? 7 ಜನ್ಮದ ತಪಸ್ ಮಾಡಿ ನನ್ನಂತಹ ಹೆಂಡತಿನ ಪಡೆದಿದ್ದೇನೆ ಅಂತಾರೆ ಎನ್ನುವಾಗ ಅವಳ ಮುಖದಲ್ಲಿ ಮೂಡಿದ ಹೆಮ್ಮೆ, ಧನ್ಯತೆ ಕಂಡು ವೇದಾಳ ಎಳೆಯ ಮನಸ್ಸು ಸಹಜವಾಗಿ ಮತ್ಸರಗೊಂಡಿತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.